ಹೆಣ್ಣು ಮಕ್ಕಳ ಸಬಲೀಕರಣ ಮತ್ತು ನಾಯಕತ್ವ ಬೆಳೆಸುವ ಸಲುವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೊರವಲಯದ ಶ್ರೀ ಕಾವೇರಿ ಕನ್ಯಾ ಗುರುಕುಲದಲ್ಲಿ ಉಚಿತ ಶಿಕ್ಷಣದ ಸೇವೆ ಕಳೆದ 12 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ಮಗಳು ಅಪೂರ್ವ ಹೆಣ್ಣು ಮಕ್ಕಳಿಗೆ ಉಚಿತ ಗುರುಕುಲ ಮಾದರಿಯ ಶಿಕ್ಷಣದ ಸೇವೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಗುರುಕುಲ ಮಾದರಿ ಶಿಕ್ಷಣ ಸೇವೆ ನಡೆಯುತ್ತಿದ್ದು, ಡಾಕ್ಟರ್ ಕೆ ಸುಬ್ರಹ್ಮಣ್ಯರಿಂದ 2013ರಲ್ಲಿ ಇಲ್ಲಿನ ಕಾವೇರಿ ನದಿ ತೀರದಲ್ಲಿ ಸ್ಥಾಪಿತವಾಗಿರುವ ಕಾವೇರಿ ಕನ್ಯಾ ಗುರುಕುಲ ಶಿಕ್ಷಣ ಸಂಸ್ಥೆ ವಿಶಿಷ್ಟ ಸೇವೆಗೆ ಮುಂದಾಗಿದೆ. ಇಲ್ಲಿ 10ನೇ ತರಗತಿ ಬಳಿಕ ಪದವಿವರೆಗೂ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ, ಜೀವನ ಮೌಲ್ಯಗಳ ಕಲಿಕೆಯ ಪಾಠ ಹೇಳಿಕೊಡಲಾಗುತ್ತಿದ್ದು, ದಕ್ಷಿಣ ಕರ್ನಾಟಕದ ಬಳಿಕ ಇದೀಗ ಉತ್ತರ ಕರ್ನಾಟಕ ಧಾರವಾಡದಲ್ಲೂ ಈ ಗುರುಕುಲ ಶಿಕ್ಷಣ ಸೇವೆ ವಿಸ್ತರಣೆ ಮಾಡಲಾಗುತ್ತಿದೆ. ಧಾರವಾಡದಲ್ಲಿ 8ನೇ ತರಗತಿಯಿಂದ ಪದವಿವರೆಗೂ ಶಿಕ್ಷಣ ಸೇವೆ ಒದಗಿಸಲು ಕಾವೇರಿ ಕನ್ಯಾ ಗುರುಕುಲ ಈಗಾಗಲೇ ಸಿದ್ಧತೆ ಕೈಗೊಂಡಿದ್ದು, ಇಲ್ಲಿನ ಗುರುಕುಲದಲ್ಲಿ ಹಲವು ವಿದ್ಯಾರ್ಥಿಗಳು ಕಲಿತು ವಿವಿಧೆಡೆ ಉತ್ತಮ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ಗುರುಕುಲದಲ್ಲಿ ಶಿಕ್ಷಣದ ಜೊತೆ ಸಂಸ್ಕೃತ, ವೇದೋಪನಿಷತ್, ಇಂಗ್ಲಿಷ್, ಯೋಗ, ಭರತನಾಟ್ಯ, ಕಂಪ್ಯೂಟರ್ ಶಿಕ್ಷಣಗಳನ್ನು ಕಲಿಸಲಾಗುತ್ತದೆ. ಪ್ರಕೃತಿ ಸುಂದರ ಸೊಬಗಿನಲ್ಲಿ ಶಿಕ್ಷಣ ಸೇವೆ ನೀಡುವ ಮೂಲಕ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಗುರುಕುಲ ಮುಂದಾಗಿದ್ದು, ರಾಜ್ಯ ಹಾಗೂ ದೇಶದ ವಿವಿಧೆಡೆಯಿಂದ ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ಉಚಿತ ಶಿಕ್ಷಣ ಪಡೆಯುತ್ತಿರುವುದು ವಿಶೇಷವಾಗಿದೆ. Now, pull up and go to legs. Make sure that flex, no pointing, flex. ನಮಸ್ತೆ, ಇದು ಕಾವೇರಿ ಕನ್ಯಾ ಗುರುಕುಲಂ ಅಂತ ಬೊಮ್ಮೂರು ಅಗ್ರಹಾರದ ಹತ್ರ ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ. ಇಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕೃತ, ವೇದ, ಉಪನಿಷತ್ನ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಅವ್ರದ್ದು ರೆಗ್ಯುಲರ್ ಎಜುಕೇಷನ್ ಏನಿದೆ ಅದನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದು ಸ್ಟಾರ್ಟ್ ಆಗಿ 12 ವರ್ಷ ಆಯಿತು. ನಾನು ಜ್ಯೋತಿ ಅಂತ, ಮೂಲತಃ ಬೆಳಗಾಂದವಳು. ಇಲ್ಲಿ ಬಂದು 12 ವರ್ಷ ಆಯಿತು. ಈಗ ಇಲ್ಲೇ ಸಂಸ್ಕೃತ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮದೇನು ಗುರುಕುಲ ಇದೆ, ಇದು ಮಹಿಳೆಯರಲ್ಲಿ ನಾಯಕತ್ವನ ಬೆಳೆಸೋದು ಮುಖ್ಯ ಉದ್ದೇಶ ಆಗಿದೆ ನಮ್ಮ ಗುರುಕುಲದ್ದು. ಈಗ 12 ವರ್ಷದಿಂದ ಇಲ್ಲಿ ನಡ್ಕೊಂಡು ಬಂತು. ಇನ್ನು ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇದೇ ಕಾವೇರಿ ಕನ್ಯಾ ಗುರುಕುಲವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಏನೇನು ಹೇಳ್ಕೊಡ್ತೀರಿ ಮೇಡಮ್? ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನಮ್ಮದು ಉದ್ದೇಶ ಇರೋದೇ ಶಂಕರಾಚಾರ್ಯರದ್ದು ಅದ್ವೈತ ವೇದಾಂತವನ್ನು ಇಲ್ಲಿ ಮುಖ್ಯವಾಗಿ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಸಂಸ್ಕೃತ, ವೇದ, ಉಪನಿಷತ್ತು, ಧ್ಯಾನ ಆಗಿರ್ಬೋದು, ಯೋಗ, ಪ್ರಾಣಾಯಾಮ ಅಥವಾ ಮೌಲ್ಯಗಳಾಗಿರ್ಬೋದು, ಇದನ್ನು ನಾವಿಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದು ಕಂಪ್ಲೀಟು 5 ವರ್ಷ ಇದೇನು ಶಿಕ್ಷಣ ಇದೆ ಇದು ಕಂಪ್ಲೀಟ್ ಉಚಿತ ಇರುತ್ತೆ. ಅಂದರೆ ವಸತಿ, ಆಹಾರ ಎಲ್ಲವೂ ಸಹ ಮಕ್ಕಳಿಗೆ ಉಚಿತವಾಗಿ ಹೇಳಿ. ಎಲ್ಲೆಲ್ಲಿಂದ ಬರ್ತಾರೆ ಮೇಡಮ್ ಸ್ಟೂಡೆಂಟು? ಮೂಲತಃ ಎಲ್ಲ ಭಾರತದ ಎಲ್ಲ ಸ್ಟೇಟಿಂದನೂ ಬರ್ತಾರೆ. ಮುಖ್ಯವಾಗಿ ನಾರ್ತ್ ಕರ್ನಾಟಕದವರು ಇಲ್ಲಿ ಅತಿಯಾಗಿ ಬರ್ತಾರೆ ಮಕ್ಕಳು. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಉಷಾ. ನಾನು ರಾಯಚೂರಿಂದ ಬಂದಿದ್ದೀನಿ. ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು 2 ವರ್ಷ ಆಯಿತು. ನಾವು ಇಲ್ಲಿ ವೇದಾಂತ ಶಿಕ್ಷಣದ ಜೊತೆ ಕಾಮರ್ಸ್ ಶಿಕ್ಷಣನೂ ಸಹ ಪಡ್ಕೊಳ್ತಿದ್ದೀವಿ. ಇಲ್ಲಿ ನಮಗೆ ಪಂಚಮುಖಿ ಶಿಕ್ಷಣ ಅಂತ ಹೇಳ್ಕೊಡ್ತಾರೆ. ಪಂಚಮುಖಿ ಶಿಕ್ಷಣದಲ್ಲಿ ಮೊದಲನೇ ಶಿಕ್ಷಣ ಅಗ್ರಿಕಲ್ಚರ್. ನಮ್ಮ ಇಲ್ಲಿ ಆಚಾರ್ಯರಾದಂಥ ಕೆ ಸುಬ್ರಹ್ಮಣ್ಯ ಅವರು ಕೃಷಿ ವಿಜ್ಞಾನಿಗಳು. ಅದರಿಂದ ಮತ್ತು ನಮಗೆ ಇಲ್ಲಿ ವಾತಾವರಣನೂ ಸೂಕ್ತವಾಗಿರೋದ್ರಿಂದ, ಕಾವೇರಿ ನದಿ ಪಕ್ಕದಲ್ಲೇ ಇರೋದ್ರಿಂದ ನಾವಿಲ್ಲಿ ಕೃಷಿಯನ್ನು ಕಲಿತೀವಿ. 2ನೇ ಶಿಕ್ಷಣ ಬಂದು ಕಾಮರ್ಸ್ ಶಿಕ್ಷಣ. 10ನೇ ತರಗತಿ ಮುಗಿಸಿ ನಾವಿಲ್ಲಿಗೆ ಬಂದಿರೋದು. ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾವು ಇಲ್ಲಿ ಎಕ್ಸಾಮ್ನ ಬರೀತೀವಿ. 3ನೇ ಶಿಕ್ಷಣ ಬಂದು ನಮ್ಮ ವೈಯಕ್ತಿಕ ಕೌಶಲ್ಯಗಳ ನಿರ್ಮಾಣ. ನಾವಿಲ್ಲಿ ಭರತನಾಟ್ಯ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಪ್ರಾಣಾಯಾಮ ಇತ್ಯಾದಿಗಳನ್ನ ನಾವು ಕಲಿತೀವಿ. ಮುಂದೆ ನಮಗೆ ಇದರಲ್ಲೇ ನಾವು ಮುಂದುವರೆದು ಧನ ಸಂಪಾದನೆ ಆಗಿರ್ಬೋದು ಮುಂತಾದಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಮಸ್ತೆ, ಎಲ್ಲರಿಗೂ ಸಹ ವುಮೆನ್ಸ್ ಡೇ ದಿನಾಚರಣೆಯಿಂದ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ.
ಸೊ ನಾವು 2013 ನಾನು ನಮ್ಮ ತಂದೆ ನಾವು ಪೂರ ಕುಟುಂಬ ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ. ಸೊ ಕಾವೇರಿ ಕನ್ಯಾ ಗುರುಕುಲನ ಶುರು ಮಾಡಬೇಕಂತ ನಾವು ಇಲ್ಲಿಗೆ ಬಂದಿದ್ವಿ. 10ನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ ನಾವು ಇಲ್ಲಿ 5 ವರ್ಷ ಉಚಿತ ಶಿಕ್ಷಣವನ್ನು ಕೊಡ್ತೀವಿ. ಒಂದು ಮಹಿಳೆ ಅಂದರೆ ಅವ್ರಿಗೆ ಬರೀ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಕೊಡ್ತೀವಿ, ಎಜುಕೇಷನ್ ಮೂಲಕ ಕೊಡ್ತೀವಿ, ಅಥವಾ ಅವ್ರು ಇಂಟೆಲಿಜೆಂಟ್ ಆಗಿರಬೇಕು, ಸ್ಮಾರ್ಟ್ ಆಗಿರಬೇಕು ಅಂತ ಅವ್ರಿಗೆ ಹೇಳ್ತೀವಿ. ಬಟ್ ಈ ಕಾವೇರಿ ಕನ್ಯಾ ಗುರುಕುಲದಲ್ಲಿ ನಾವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಹಾಗೂ ಸ್ಪಿರಿಚುವಲಿ ಅವ್ರಿಗೆ ಎಂಪವರ್ ಮಾಡ್ತೀವಿ. ನಮ್ಮ ಗುರುಕುಲದಲ್ಲಿ ಓದಿರುವಂಥ ಮಕ್ಕಳು ಇವತ್ತು ವೇದ, ಉಪನಿಷತ್ತು, ಸಂಸ್ಕೃತಿಯನ್ನು ಕಲಿತಾರೆ. ಅದರ ಜೊತೆಗೆ ಅವರು MBA ಮಾಡಿಕೊಂಡು, MCOM ಮಾಡಿಕೊಂಡು, MSc ಮಾಡಿಕೊಂಡು ಈ ಬೇರೆ ಎರಡೂವನ್ನು ಇನ್ಸೈಡ್ ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹಾಗೆ ಔಟ್ಸೈಡ್ ವರ್ಲ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಎರಡನ್ನೂ ಸಹ ನಾವಿಲ್ಲಿ ಕಾವೇರಿ ಕನ್ಯಾ ಗುರುಕುಲದಲ್ಲಿ ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡ್ತೀವಿ. ಇಲ್ಲಿರುವ ಕಾವೇರಿ ಕನ್ಯಾ ಗುರುಕುಲಂ ಇವಾಗ ಧಾರವಾಡದಲ್ಲೂ ಸಹ ಪ್ರಾರಂಭ ಆಗ್ತಿದೆ. ಅಲ್ಲಿ ನಾವಿವಾಗ ಶುರು ಮಾಡ್ತಿರೋದು 7ನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ, ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇರುವ ಹೆಣ್ಮಕ್ಳಿಗೆ ಚಿಕ್ಕದ್ರಿಂದಲೇ ಅವ್ರಿಗೆ ಆ ಒಂದು ಸಂಸ್ಕಾರವಾದ ಒಂದು ಪೂರ್ತಿ ಶಿಕ್ಷಣವನ್ನು ಅವ್ರಿಗೆ ಕೊಟ್ಟರೆ ಆವಾಗ ತುಂಬ ಮುಂದೆ ಹೋಗಿ ಅವರು ಒಂದು ಮಾದರಿಯಾದಂಥ ಒಂದು ಹೆಣ್ಮಕ್ಳಾಗ್ತಾಳೆ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಪೂರ್ವಿ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಒಟ್ಟು 2 ವರ್ಷ ಆಗಿದೆ. 2 ವರ್ಷದಿಂದ ನಾವಿಲ್ಲಿ ಕಾಮರ್ಸ್ ಶಿಕ್ಷಣದ ಜೊತೆಗೆ ವೇದಾಂತನ ಕೂಡ ಕಲಿತಿದ್ದೀವಿ. ನಮಗೆ ಈ ಲೌಕಿಕ ಜ್ಞಾನದ ಜೊತೆಗೆ ಶಾಸ್ತ್ರಜ್ಞಾನ ಕೂಡ ಸಿಗ್ತಿದೆ. ಇದರಿಂದ ತುಂಬ ಉಪಯೋಗ ಆಗಿದೆ. ನಾನು ಗುರುಕುಲಕ್ಕೆ ಧನ್ಯವಾದನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಏನೇನು ಹೇಳ್ಕೊಡ್ತಾರೆ ಇಲ್ಲಿ? ಇಲ್ಲಿ ವೇದಾಂತ, ಅದ್ವೈತ ವೇದಾಂತವನ್ನು ಕಲಿತೀವಿ. ಶಾಂಕರ ಭಾಷಾ ಪ್ರಸ್ಥಾನತ್ರಯಗಳಾದಂಥ ಭಗವದ್ಗೀತೆನ, 10 ಉಪನಿಷತ್ತುಗಳನ್ನು, ಹಾಗೆ ಬ್ರಹ್ಮಸೂತ್ರವನ್ನು ಕೂಡ ಕಲಿತೀವಿ. ಇಲ್ಲಿ ನಾವು ಯೋಗಾಸನ, ಧ್ಯಾನ, ಪ್ರಾಣಾಯಾಮ, ಭಜನೆ, ಭರತನಾಟ್ಯ, ಕಂಪ್ಯೂಟರ್ ಶಿಕ್ಷಣ, ಸಂಸ್ಕೃತ ಅಧ್ಯಯನ, ಆಂಗ್ಲ ಭಾಷಾ ಅಧ್ಯಯನ, ಹೀಗೆ ಗುರುಕುಲದ ಶಿಕ್ಷಣದ ಕಡೆ ಪಡಿತೀವಿ. ಹಾಗೆ ಕಾಮರ್ಸ್ ಅಂತ ಬಂದಾಗ ನಾವು EGBAನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀವಿ. ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ಆಗಿ ಕೂಡ ನಮ್ಮ ಕಾಮರ್ಸ್ ಅಧ್ಯಯನದಲ್ಲೂ ಕೂಡ ಇದೆ. ಹೇಗೆ ಅನಿಸುತ್ತಪ್ಪ ಈ ಒಂದು ಗುರುಕುಲಕ್ಕೆ ಒಂದು ಖುಷಿ ಅನಿಸುತ್ತೆ ಮಕ್ಕಳು? ನನಗೆ ಗುರುಕುಲಕ್ಕೆ 2 ವರ್ಷ ಆಯಿತು ಬಂದು. ಈ 2 ಶಿಕ್ಷಣವನ್ನು ಪಡೀತಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ತುಂಬ ಉಪಯೋಗ ಆಗುವಂಥ ವಿಷಯಗಳನ್ನು ನಾವಿಲ್ಲಿ ಕಲ್ತಿದ್ದೀವಿ. ತುಂಬ ಖುಷಿ ಇದೆ. ನಿನ್ನ ಹೆಸರು? ನನ್ನ ಹೆಸರು ಪೂರ್ವಿ.